ನಿಮ್ಮೆಲ್ಲರಿಗೂ ವಿಡಿಯೋ ಪಾಠಕ್ಕೆ ಸ್ವಾಗತಗಳು ಮಕ್ಕಳೇ. ಕನ್ನಡ ಗದ್ಯ ಪಾಠ 2 ಅರಳಿಕಟ್ಟೆ 9ನೇ ತರಗತಿ ವಿಷಯ ಕನ್ನಡ. ಇದು ಭಾಗ 3 ಮಕ್ಕಳೇ. ನೀವು ಈ ಒಂದು ಭಾಗ 3 ವೀಕ್ಷಣೆ ಮಾಡುವ ಮುನ್ನ ನೀವು ಭಾಗ 1 ಮತ್ತು ಭಾಗ 2 ನೋಡಿಕೊಂಡು ನಂತರ ಈ ಒಂದು ಭಾಗ 3 ವೀಕ್ಷಣೆಯನ್ನು ಮಾಡಿ ಮಕ್ಕಳೇ. ಏಕೆಂದರೆ ಆ ಒಂದು ಭಾಗಕ್ಕೂ ಈ ಒಂದು ಭಾಗಕ್ಕೂ ಸಂಬಂಧವಿದೆ ಮಕ್ಕಳೇ. ಅವೆರಡು ಭಾಗವನ್ನು ನೋಡಿಕೊಂಡು ನಂತರ ಈ ಒಂದು ಭಾಗ 3 ವೀಕ್ಷಣೆಯನ್ನು ಮಾಡಿ ಮಕ್ಕಳೇ. ಬನ್ನಿ ಮಕ್ಕಳೇ, ಮುಂದುವರೆದ ಗದ್ಯಪಾಠ ಅರಳಿಕಟ್ಟೆ. ಲೇಖಕರು ಏನು ಅರಳಿಕಟ್ಟೆಯಲ್ಲಿ ಮುಂದುವರಿಸಿದರೆ ಅನ್ನೋದನ್ನು ನೋಡೋಣ ಮಕ್ಕಳೇ. ಈಗ ಶೇಷಪ್ಪನ ಸಾಧನೆ ಮಕ್ಕಳೇ. ಈ ಒಂದು ಪಾಠದಲ್ಲಿ ಕೊನೆಯ ಭಾಗ ಪಾಠಾಂಶದಲ್ಲಿ ಹಾಗೆ ಇದು ಪಾಠವನ್ನು ಓದುತ್ತಾ ಅಲ್ಲೇ ಅರ್ಥವನ್ನು ಮನನ ಮಾಡಿಕೊಂಡು ಮುಂದೆ ಸಾಗೋಣ ಮಕ್ಕಳೇ. ನನ್ನ ಬಾಲ್ಯದ ಬುದ್ಧಿಗೆ ಈ ಮುದುಕ ಯಾಚನೆಯಿಂದ ಜನರನ್ನು ತೊಂದರೆಗೀಡು ಮಾಡಿ ಮರ ನೆಟ್ಟು ಕಟ್ಟಿಸದೆ ಹೋಗಿದ್ದರೆ ಯಾರು ಹೇಳುತ್ತಿದ್ದರು. ಇಲ್ಲಿ ಲೇಖಕರ ಬಾಲ್ಯದ ಬುದ್ಧಿ ಮಕ್ಕಳೇ. ಲೇಖಕರ ಬಾಲ್ಯದ ಬುದ್ಧಿ ಅಷ್ಟೇ ಅಲ್ಲ, ಎಲ್ಲರ ಬಾಲ್ಯದ ಬುದ್ಧಿಗಳು ಸಹ ಬಗೆಯಾಗಿರುತ್ತವೆ ಮಕ್ಕಳೇ. ಬಾಲ್ಯದಲ್ಲಿ ಬುದ್ಧಿ ಒಂದು ರೀತಿ ಇರುತ್ತೆ, ಆನಂತರ ತಾರುಣ್ಯಾವಸ್ಥೆಗೆ ಬಂದಾಗ ಒಂದು ರೀತಿ ಬದಲಾವಣೆ ಆಗುತ್ತೆ, ಆನಂತರ ವಯಸ್ಸಿಗೆ ಬಂದಾಗ ಬೇರೆ ಬದಲಾವಣೆ ಆಗುತ್ತೆ, ಆನಂತರ ಅಂದರೆ ವಯಸ್ಸಿಗೆ ತಕ್ಕಂತೆ ಬುದ್ಧಿಗಳು ಬದಲಾಗುತ್ತಾ ಹೋಗುತ್ತವೆ ಮಕ್ಕಳೇ. ಹಾಗೆ ಲೇಖಕರು ಸಹ ಬಾಲ್ಯದ ಬುದ್ಧಿಯಲ್ಲಿ ಬೇರೆ ರೀತಿಯ ಯೋಚನೆಯನ್ನು ಸಹ ಅವರು ಮಾಡಿದ್ದರು. ಈ ಮುದುಕ ಯಾಚನೆಯಿಂದ ಜನರನ್ನ ಏಕೆ ತೊಂದರೆಗೀಡು ಮಾಡ್ತಾ ಇದ್ದಾನೆ ಎಂಬತಕ್ಕಂಥದ್ದು ಲೇಖಕರ ಭಾವವಾಗಿತ್ತು. ಲೇಖಕರು ಬಾಲಕರಾಗಿದ್ದಾಗ ಮರ ನೆಟ್ಟು ಕಟ್ಟಿಸದೆ ಹೋಗಿದರೆ ಯಾರು ಉಳುತ್ತಿದ್ದರು. ಹೀಗೆ ಅವನಿಗೋಸ್ಕರ ಯಾರು ಸಹ ದುಃಖವನ್ನು ಪಡುತ್ತಿದ್ದರು, ಕಣ್ಣೀರನ್ನು ಹಾಕುತ್ತಿದ್ದರು ಅಂತ ಅವರೇ ಪ್ರಶ್ನೆಯನ್ನು ಮಾಡಿಕೊಳ್ಳುತ್ತಿದ್ದಾರೆ ಮಕ್ಕಳೇ. ಕಾಲಕ್ರಮೇಣದಲ್ಲಿ ಶೇಷಪ್ಪರಂಥ ಮಹಾನುಭಾವರಿಗೆಲ್ಲ ಆಗ ಶೇಷಪ್ಪ ಅವರಿಗೆ ಒಂದು ರೀತಿಯ ಯಾಕೆ ಈ ರೀತಿ ಜನರಿಗೆ ತೊಂದರೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾನೆ ಅಂತ ಅವರಿಗೆ ಲೇಖಕರ ಮನಸ್ಸಿನಲ್ಲಿ ಅಂತ ಇತ್ತು. ಆದರೆ ನಂತರ ಕಾಲಕ್ರಮೇಣ ಕಾಲ ಜರುಗಿದ ಹಾಗೆ, ಕಾಲ ತಿರುಗಿದ ಹಾಗೆ ಶೇಷಪ್ಪರಂಥ ಮಹಾನುಭಾವರಿಗೆಲ್ಲ ಈ ಒಂದು ಕೃತಜ್ಞತೆ ಅರ್ಪಿಸಿದ್ದೇನೆ. ಅವರ ಜೀವಿತದಲ್ಲಿಯೂ ಯಾವುದೋ ಒಂದು ತಮ್ಮ ಸ್ವಧರ್ಮ ದೃಷ್ಟಿಯಲ್ಲಿ ಸರಿಯೆಂದು ಪ್ರೇರಿತವಾದ ಯಾವುದೋ ಒಂದು ಉದ್ದೇಶವನ್ನು ಕಂಡುಕೊಂಡು ಅದನ್ನು ಋಣ ತೀರಿಸುವ ಕರ್ತವ್ಯವೆಂದು ಬಗೆದು ತದೇಕ ಚಿತ್ತತೆಯಿಂದ ಅವರ ಸಾಧನೆಯಲ್ಲಿ ತೊಡಗಿ ಪೂರೈಸಿ ಕೃತಕೃತರಾದವರು ಮಹಾನುಭಾವರು ಎಂದು ನನ್ನ ತಿಳುವಳಿಕೆ. ಇಲ್ಲಿ ಲೇಖಕರು ಆ ಶೇಷಪ್ಪನನ್ನು ಬಹಳ ಹೊಗಳುತ್ತಾ ಪ್ರಶಂಸೆಯನ್ನು ಮಾಡ್ತಾ ಅವರಿಗೆ ಕೃತಜ್ಞತೆಯನ್ನು ತಮ್ಮಷ್ಟಕ್ಕೆ ತಾವೇ ಅರ್ಪಿಸಿದ್ದಾರೆ. ಏಕೆಂದರೆ ಅವರು ಒಂದು ಜೀವಿತ ಕಾಲ ಅಥವಾ ಜೀವಿತದಲ್ಲಿ ಅಂದರೆ ಜೀವಿತ ಕಾಲ ಅವರು ಜೀವವನ್ನು ಹುಟ್ಟಿದಾಗಿಂದ ಹಿಡಿದು ಅವರು ಸಾಯುವವರೆಗೆ ಆ ಜೀವಿತ ಕಾಲ ಅಂತ ಕರಿತೀವಿ. ಅದನ್ನು ಯಾವುದೋ ಒಂದು ತಮ್ಮ ಸ್ವಧರ್ಮ ದೃಷ್ಟಿ, ಎಲ್ಲರಿಗೂ ಸಹ ತಮ್ಮದೇ ಆದಂಥ ಒಂದು ಧರ್ಮ ಇರುತ್ತೆ, ಅದು ತಮ್ಮ ಸ್ವಧರ್ಮ. ಯಾವ ರೀತಿ ಧರ್ಮ ಪಾಲನೆಯನ್ನು ಮಾಡುತ್ತಾರೆ ಎಂಬತಕ್ಕಂಥದ್ದ ಸ್ವಧರ್ಮ, ಅವರದೇ ಆಗಿದಂಥ ನೀತಿ, ಸ್ವಧರ್ಮ ದೃಷ್ಟಿ. ಅವರು ಸರಿಯೆಂದು ಪ್ರೇರಿತವಾದ ಯಾವುದೋ ಒಂದು ಉದ್ದೇಶವನ್ನು ಕಂಡುಕೊಂಡು ಅದನ್ನು ಋಣ ತೀರಿಸುವ ಕರ್ತವ್ಯವನ್ನು ಬಗೆದು ತದೇಕ ಚಿತ್ತತೆಯಿಂದ, ಒಂದೇ ಚಿತ್ತತೆಯಿಂದ, ತದೇಕ ಚಿತ್ತ, ಒಂದೇ ಮನಸ್ಸಿನಿಂದ ಅದು ತನ್ನ ಕರ್ತವ್ಯ ಮತ್ತು ಋಣ ಅಂತ ತಿಳಿದು ಒಂದೇ ಮನಸ್ಸಿನಿಂದ ಅದರ ಸಾಧನೆಯಲ್ಲಿ ತೊಡಗಿ ಪೂರೈಸಿ ಕೃತಕೃತ್ಯರಾದವರು. ಆ ಒಂದು ಸಾಧನೆಯನ್ನು ಬಿಡದಿರ ಎಷ್ಟೇ ಅಡೆತಡೆಗಳು ಕಷ್ಟಗಳು ಬಂದರೂ ಸಹ ಆ ಒಂದು ಕೆಲಸವನ್ನು ತಮಗೆ ಇರ್ತಕ್ಕಂಥ ಅಥವಾ ತಮ್ಮ ಮನಸ್ಸಿಗೆ ಬಂದಂಥ ಕೆಲಸವನ್ನು ಮಾಡಲೇಬೇಕು ಎಂಬತಕ್ಕಂಥ ಛಲದಿಂದ ಮಾಡಿ ಮುಗಿಸಿ ತಮ್ಮ ಸಾಧನೆಯಲ್ಲಿ ತೊಡಗಿ ಪೂರೈಸಿ ಅವರು ಕೃತಕೃತ್ಯರಾದವರು, ಕೃತಜ್ಞರಾದವರು, ಯಶಸ್ಸನ್ನು ಪಡೆದುಕೊಂಡಂಥವರು ಮಹಾನುಭಾವರು ಎಂದು ನನ್ನ ತಿಳುವಳಿಕೆ. ಒಬ್ಬ ಭಿಕ್ಷುಕ ಆದರೂ ಸಹ ತನ್ನ ಕೆಲಸವನ್ನು ಬಿಡದೆ ಆತ ಮುಗಿಸಿ ತನ್ನ ಜೀವನದಲ್ಲಿ ಸಾರ್ಥಕತೆಯನ್ನು ಪಡೆದುಕೊಂಡ ಯಶೋಗಾಥೆಯನ್ನು ಪಡೆದುಕೊಂಡಿದ್ದಾರೆ
ಎಂಬುದು ಅವರ ಲೇಖಕರ ತಿಳುವಳಿಕೆ. ಹೌದು ಮಕ್ಕಳೇ, ನಾವು ಒಂದು ರೀತಿಯಲ್ಲಿ ಯೋಚನೆಯನ್ನು ಮಾಡಿದಾಗ ಆ ಒಂದು ಭಿಕ್ಷುಕ ಯಾವ ರೀತಿ ತನಗೆ ಊಟ ಇಲ್ಲದೇ ಇದ್ದರೂ ಸಹ ಆ ಒಂದು ಧರ್ಮ ಕಾರ್ಯವನ್ನು ಮಾಡಲೇಬೇಕು ಅಂತ ತನ್ನ ಸ್ವಂತ ನಿಷ್ಠೆಯಿಂದ ಮಾಡಿ ತದೇಕಚಿತದಿಂದ ಮಾಡಿ ಆತ ಯಾವುದೇ ರೀತಿಯಾದಂಥ ಆದಾಯ ಇರಲಿಲ್ಲ ಅವನಿಗೆ, ಆದರೂ ಸಹ ಅಂಥ ಒಂದು ಕೆಲಸವನ್ನು ಮಾಡಿ ಮುಗಿಸಿದ್ದಾನೆ ಅಂತಂದರೆ ಅದು ನಿಜವಾಗಿಯೂ ಆತನನ್ನು ನಾವು ಪ್ರಶಂಸೆಯನ್ನು ಮಾಡಬೇಕಾದದ್ದೇ. ಲೇಖಕರಿಗಿಂತಲೂ ಹೆಚ್ಚಾಗಿ ನಾವು ಸಹ ಅವರ ಬಗ್ಗೆ ಗಂಭೀರವಾಗಿ ಯೋಚನೆಯನ್ನು ಮಾಡಬೇಕಾದಂತೆ ಮಕ್ಕಳೇ. ಎಂಥ ಸಾಹಸದ ಕೆಲಸ ಮಕ್ಕಳೇ ಅದು. ಇಂಥವರ ಸತತವಾದ ನಿಷ್ಠೆಯಿಂದಲೇ ಬೀದಿಗೊಂದು ಹಳ್ಳಿಗೊಂದು ಅಶ್ವತ್ಥ ಕಟ್ಟೆ ತಲೆ ಎತ್ತುತ್ತಿವೆ. ಹೌದು ಮಕ್ಕಳೇ, ಕೆಲವೊಬ್ಬರು, ಎಲ್ಲರೂ ಸಹ ಸರ್ಕಾರದಲ್ಲಿ ನೌಕರಿಯಲ್ಲಿರ್ತಕ್ಕಂಥವ್ರು ಎಲ್ಲರೂ ಸಹ ಕೆಟ್ಟವರು ಅಂತ ಇರೋದಿಲ್ಲ. ಅವರಲ್ಲಿ ಕೆಲವೊಬ್ಬರು ಒಳ್ಳೆಯವರು ಸಹ ಇದ್ದಾರೆ ಮಕ್ಕಳೇ. ಅಂಥವರಿಂದನೇ ಕೆಲವೊಂದು ಕೆಲಸ ಕಾರ್ಯಗಳು ನಡೆಯುತ್ತಿದ್ದಾವೆ. ಇಲ್ಲಿ ಊರಲ್ಲೂ ಸಹ ಅಷ್ಟೇ, ಹಳ್ಳಿಯಲ್ಲೂ ಸಹ ಅಷ್ಟೇ, ಎಲ್ಲರಲ್ಲೂ ಸಹ ಕೆಟ್ಟವರು ಎಂಬತಕ್ಕಂಥದ್ದು ಯಾರೂ ಇಲ್ಲ. ಅಲ್ಲಿ ಒಳ್ಳೆಯವರು ಸಹ ಇರ್ತಾರೆ. ಅಂಥವರು ನಿಷ್ಠೆಯಿಂದಲೇ ಬೀದಿಗೊಂದು ಹಳ್ಳಿಗೊಂದು ಅಶ್ವತ್ಥ ಕಟ್ಟೆ ತಲೆಯುತ್ತವೆ. ಬೀದಿಗೊಂದು ಒಂದು ಅಶ್ವತ್ಥ ಕಟ್ಟೆ ಅಥವಾ ಒಳ್ಳೆಯ ಕಾರ್ಯಗಳು, ಒಳ್ಳೆ ಪುಣ್ಯದ ಕೆಲಸಗಳು ನಾವು ನಡೀತಾ ಇದೆ ಮಕ್ಕಳೇ, ಆಗ್ತಾ ಇವೆ. ಅಶ್ವತ್ಥ ಮರ ಬರಿಯ ಮರವಲ್ಲ, ಕಟ್ಟೆ ಯಾವುದೇ ಕಟ್ಟೆಯಲ್ಲ. ಈ ಒಂದು ಅಶ್ವತ್ಥ ಮರ ಬರೀ ಮರವಲ್ಲ, ಅರಳಿ ಮರ ಇದು ಬಹಳ ಕೇವಲ ಮರವಲ್ಲ, ಇದು ಆಮ್ಲಜನಕದ ಬ್ಯಾಂಕ್ ಅಂತಲೂ ಸಹ ಇದನ್ನು ಕರೆಯುತ್ತಾರೆ. ಅದಕ್ಕೆ ಮಕ್ಕಳೇ, ಕಟ್ಟೆ ಯಾವುದೋ ಕಟ್ಟೆಯಲ್ಲ. ಈ ಒಂದು ಅಶ್ವತ್ಥ ಕಟ್ಟೆ ಬರೇ ಕಟ್ಟೆಯಾಗಿ ಉಳಿದಿಲ್ಲ, ಇವೆರಡೂ ಜನಜೀವನದಲ್ಲಿ ಬಹುಕಾಲದಿಂದ ಒಂದಾಗಿ ಬಿಟ್ಟಿವೆ. ಸಾಮಾನ್ಯವಾಗಿ ಎಲ್ಲ ಹಳ್ಳಿಗಳಲ್ಲಿ ಅಶ್ವತ್ಥ ಕಟ್ಟೆಗಳು ಇದ್ದೇ ಇರುತ್ತವೆ. ಒಂದು ವೇಳೆ ದೇವಸ್ಥಾನ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಕೆರೆ ಇರುತ್ತವೋ ಇಲ್ಲವೋ ಗೊತ್ತಿಲ್ಲ, ಆದರೆ ಮಾತ್ರ ಅಶ್ವತ್ಥ ಕಟ್ಟೆ ಇದ್ದೇ ಇರುತ್ತದೆ ಮಕ್ಕಳೇ. ಹಳ್ಳಿಯ ಸಾರ್ವಜನಿಕ ಸಮಾರಂಭಗಳು ಅಶ್ವತ್ಥ ಮರದಡಿಯಲ್ಲಿ ನಡೆಯುತ್ತವೆ. ಎಲ್ಲ ಕೆಲಸ ಕಾರ್ಯಗಳು, ಸಾರ್ವಜನಿಕ ಸಮಾರಂಭಗಳು ಅಂದರೆ ಊರಿನ ಹಳ್ಳಿ ಕೆಲಸ ಕಾರ್ಯಗಳು, ಕೆಲವೊಂದು ಏನಾದರೂ ನ್ಯಾಯ ತೀರ್ಮಾನಗಳು ಅಥವಾ ಏನಾದರೂ ನಡೀಬೇಕು ಅಂತಂದರೆ, ಸಭೆ ಸಮಾರಂಭಗಳು ನಡೀಬೇಕು ಅಂದರೆ ಈ ಒಂದು ಅಶ್ವತ್ಥ ಕಟ್ಟೆಯಲ್ಲಿ ನಡೀತವೆ. ನಾಟಕಗಳು ಸಹ ಅತಿ ಹೆಚ್ಚಾಗಿ ಈ ಒಂದು ಅರಳಿ ಮರದ ಅಡಿಯಲ್ಲಿಯೇ ಸಹ ಜರುಗುತ್ತವೆ ಮಕ್ಕಳೇ. ಪಂಚಾಯಿತಿಗಳಿಗೆ ಅಶ್ವತ್ಥ ಮರ ಚಾವಣಿ. ಯಾವುದೇ ಪಂಚಾಯಿತಿ ನಡಿಬೇಕಾದ್ರೂ ಈ ಒಂದು ಅಶ್ವತ್ಥ ಮರದ ಅಡಿಯಲ್ಲಿಯೇ ನಡೆಯುತ್ತವೆ. ಕಟ್ಟೆಯೇ ನೆಲಹಾಸು, ಎಲ್ಲರಿಗೂ ಸಹ ಕಟ್ಟೆಯ ಮೇಲೆ ಬಂದು ಕೂರುತ್ತಾರೆ. ನೀವು ಸಿನಿಮಾದಲ್ಲಿ ನೋಡಿರ್ಬೋದು ಮಕ್ಕಳೇ, ಬಹಳಷ್ಟು ಪಂಚಾಯಿತಿ ಕಟ್ಟೆಗಳು ಸಹ ಅತಿ ಹೆಚ್ಚಾಗಿ ಈ ಒಂದು ಅರಳಿ ಕಟ್ಟೆಯ ಮೇಲೆಯೇ ನಡೆಯುತ್ತವೆ. ಮತ್ತು ಮದುವೆ ಮುಂಜಿಗಳಿಗೆ ಇವೆಲ್ಲವೂ ಸಹ ಪ್ರಶಸ್ತವಾದ ಪವಿತ್ರವಾದ ಕಲ್ಯಾಣ ಮಂಟಪ. ಇಲ್ಲಿ ಕಲ್ಯಾಣ ಅಂದರೆ ಮದುವೆಗಳು ಅತಿ ಹೆಚ್ಚಾಗಿ ಈ ಒಂದು ಅರಳಿ ಮರದ ಅಡಿಯಲ್ಲಿಯೇ ಅತಿ ಹೆಚ್ಚಾಗಿ ಹಳ್ಳಿಗಳಲ್ಲಿ ನಡೆಯುತ್ತೆ ಮಕ್ಕಳೇ. ಆದರೆ ಈಗೊಂದು ಕೆಲವೊಂದು ಬದಲಾವಣೆಯಾಗಿದೆ. ಕೆಲವೊಬ್ಬರು ಛತ್ರ ಚೌಲ್ಟ್ರಿ ಅಂತ ಛತ್ರದಲ್ಲೇ ಮದುವೆಗಳನ್ನು ಮಾಡುತ್ತಾರೆ. ಆದರೂ ಸಹ ಅವೆಲ್ಲವೂ ಸಹ ಕೇವಲ ಇಟ್ಟಿಗೆ ಸಿಮೆಂಟಿಂದ ನಿರ್ಮಾಣವಾಗಿರ್ತಕ್ಕಂಥ ಗೋಡೆಗಳು ಮಕ್ಕಳೇ. ಆದರೆ ಅವು ಜೀವಂತವಾಗಿ ಇರುವುದಿಲ್ಲ, ಕೇವಲ 4 ಗೋಡೆಗಳ ಮಧ್ಯೆ ನಡೆಯುತ್ತವೆ. ಆದರೆ ಈ ಒಂದು ಅಶ್ವತ್ಥ ವೃಕ್ಷ ಇವೇ ಪವಿತ್ರವಾದಂಥ ಪ್ರಶಸ್ತವಾದ ಸ್ಥಳ ಮಕ್ಕಳೇ. ಇದೇ ಶ್ರೇಷ್ಠವಾದ ಸ್ಥಳ ಅಂತ ನಾವು ಅಂದ್ಕೋಬೋದು ಮಕ್ಕಳೇ. ಪ್ರವಾಸಿಗಳಿಗೂ ಆಧಾರವೀವ ಸತ್ರ. ಯಾವುದೇ ಪ್ರವಾಸಿಗಳು ಬಂದರೂ ಸಹ ಈ ಒಂದು ಅರಳಿ ಮರದ ನೆರಳಲ್ಲಿ ಅವರು ಬಹಳ ಆರಾಮವಾಗಿ ವಿಶ್ರಮಿಸುತ್ತಾರೆ ಮಕ್ಕಳೇ. ಇಲ್ಲಿ ಇರ್ತಕ್ಕಂಥ ಆರಾಮ ವಿಶ್ರಾಂತಿ ಬೇರೆ ಚೌಲ್ಟ್ರಿಗಳಲ್ಲಿ ಅಲ್ಲಿ ಸಿಗುವುದಿಲ್ಲ. ಮಕ್ಕಳ ಆಟ ಓಟ ಪಾಠಗಳಿಗೆ ಕಾಪು. ಈ ಒಂದು ಮಕ್ಕಳು ಆಟ ಆಡೋದಕ್ಕೂ ಸಹ ಬಹಳ ಅನುಕೂಲವಾಗಿರ್ತಕ್ಕಂಥ ಸ್ಥಳ ಈ ಒಂದು ಅಶ್ವತ್ಥ ಕಟ್ಟೆ. ಹಿರಿಯರ ಗಾಳಿ ಸೇವನೆಗೂ ವಿಚಾರ ವಿನಿಮಯಕ್ಕೂ ಒಪ್ಪುವ ಆಶ್ರಯ. ಹಿರಿಯರು ಸಹ ಇಲ್ಲೇ ಕುಳಿತು ಬಂದು ಅವರ ವಿಚಾರ ವಿನಿಮಯಗಳನ್ನು ಮಾಡಿಕೊಳ್ಳುತ್ತಾರೆ. ಬೀದಿ ಮಾತಿಗೂ ಕಾಡು ಹರಟೆಗೂ ಕೀಟಲೆ ಕೊಟಲೆಗಳಿಗೂ ಮಾತೃಸ್ಥಾನವಾಗಿ ರೂಪುಗೊಂಡಿದೆ. ಹೀಗೆ ಬೀದಿ ಮಾತು ಅಂದರೆ ಯಾರೋ ಅವರು ಹೇಳಿದ್ರು ಇವರು ಹೇಳಿದ್ರು ಅಂತ ಊಹಾಪೋಹ ಎಲ್ಲ ಮಾತು ಇಲ್ಲಿ ನಡೀತವೆ ಮಕ್ಕಳೇ. ಜೊತೆಗೆ ಮಕ್ಕಳು ಹರಟೆಗಳನ್ನು ಸಹ ಹೊಡಿತಾರೆ. ಮಕ್ಕಳಷ್ಟೇ ಅಲ್ಲ,
ಯಾರು ಸಹ ಸ್ನೇಹಿತರು ಬಂದು ಇಲ್ಲಿ ಕುಳಿತುಕೊಂಡು ಹರಟೆಗಳನ್ನು ಹೊಡೆಯುತ್ತಾರೆ ಮಕ್ಕಳೇ. ಇದು ಅವೆಲ್ಲವುಗಳಿಗೂ ಸಹ ಈ ಒಂದು ಮಾತೃಸ್ಥಾನ ಮೂಲ ಸ್ಥಾನವಾಗಿ ಈ ಒಂದು ಅರಳಿಕಟ್ಟೆ ಅಥವಾ ಅಶ್ವತ್ಥ ಕಟ್ಟೆ ರೂಪುಗೊಂಡಿದೆ, ನಿರ್ಮಾಣವಾಗಿದೆ ಅಂತ ಕವಿ ಇದರಲ್ಲಿ ಹೇಳಿದ್ದಾರೆ ಮಕ್ಕಳೇ. ಇದು ನಿಜವಾಗಿ ನಾವು ಹಳ್ಳಿಗರು, ಈ ಒಂದು ಹಳ್ಳಿಗಳಲ್ಲಿ ಸಹ ನಾವು ಇದನ್ನು ಸ್ವತಃಸಿದ್ಧವಾಗಿ ನಾವು ನೋಡೇ ಇರ್ತೀವಿ. ನಮ್ಮ ಶಾಲೆಯ ಮುಂದೆಯೂ ಸಹ ಈ ಒಂದು ಅಶ್ವತ್ಥ ಕಟ್ಟೆ ನಿರ್ಮಾಣ ಆಗಿರೋದನ್ನು ಸಹ ನಾವು ನೋಡಬಹುದಾಗಿದೆ ಮಕ್ಕಳೇ. ನೋಡಿ ಮಕ್ಕಳೇ, ಈ ಒಂದು ಅಶ್ವತ್ಥ ಕಟ್ಟೆ ಇರ್ತಕ್ಕಂಥ ಚಿತ್ರ ಇದು ನಿಮ್ಮ ಪುಸ್ತಕದಲ್ಲಿಯೂ ಸಹ ಇದೆ ನೋಡಿ. ಮೊದಲನೇದಾಗಿ ಮಕ್ಕಳು ಆಟವನ್ನು ಆಡ್ತಾ ಇದ್ದಾರೆ, ಮತ್ತು ಇಲ್ಲಿ ಕೆಲವೊಬ್ಬರು ವ್ಯಕ್ತಿಗಳು ತಮ್ಮ ವಿಚಾರ ವಿನಿಮಯವನ್ನು ಸಹ ಮಾಡಿಕೊಳ್ತಾ ಇದ್ದಾರೆ. ಅಲ್ಲಿ ಕೆಲವೊಬ್ಬರು ಏನು ಪಂಚಾಯತಿ ಕಟ್ಟೆಯೂ ಸಹ ನಡೀತಾ ಇದೆ. ಆನಂತರ ಮದುವೆಗಳು ಸಹ ಈ ಒಂದು ಅರಳಿ ಕಟ್ಟೆಯಲ್ಲಿ ನಡೀತಕ್ಕಂಥ ವಿಚಾರಗಳನ್ನು ಸಹ ನಾವು ನೋಡಬಹುದು ಮಕ್ಕಳೇ. ಒಟ್ಟಾರೆಯಾಗಿ ಇದೊಂದು ಹಳ್ಳಿಯಲ್ಲಿ ಕೇಂದ್ರ ಬಿಂದುವಾಗಿದೆ ಅಂದರೆ ತಪ್ಪಾಗಲಾರದು ಮಕ್ಕಳೇ. ಮುಖ್ಯಾಂಶಗಳು ಮಕ್ಕಳೇ, ಈ ಒಂದು ಈಗಿನ ಪಠದಲ್ಲಿ ಶೇಷಪ್ಪನ ಗುಣಗಾನವನ್ನು ಲೇಖಕರು ಮಾಡಿದರು. ಅನಂತರ ಶೇಷಪ್ಪನ ಕರ್ತವ್ಯ ಪೂರೈಕೆ ಆಗಿದ್ದು, ಯಾವ ರೀತಿ ಒಂದು ಅಶ್ವತ್ಥ ಕಟ್ಟೆಯನ್ನು ಕಟ್ಟಿದರು ಅನ್ನತಕ್ಕಂಥದ್ದು. ಆನಂತರ ಅಶ್ವತ್ಥ ಕಟ್ಟೆಯ ಬಹುಪಯೋಗ, ಯಾವ ರೀತಿ ಒಂದು ಅಶ್ವತ್ಥ ಕಟ್ಟೆ ಬಹಳ ಉಪಯೋಗವಾಗುತ್ತದೆ ಹಳ್ಳಿಯವರಿಗೆ ಅನ್ನೋದು ಸಹ ಇದರಲ್ಲಿ ಗೊತ್ತಾಯಿತು ಮಕ್ಕಳೇ. ನೆಕ್ಸ್ಟ್ ಈ ಪ್ರಶ್ನೆಗಳಿಗೆ ಉತ್ತರಿಸಿ ಮಕ್ಕಳೇ. ಶೇಷಪ್ಪ ಯಾರಿಗೆ ತೊಂದರೆಗೀಡು ಮಾಡಿದ್ದನು? ಲೇಖಕರು ಯಾರಿಗೆ ಮಣಿದಿದ್ದರು? ಮೂರನೇದು, ಯಾವ ಮರಗಳು ಜನಜೀವನದಲ್ಲಿ ಒಂದಾಗಿವೆ? ನಾಲ್ಕನೇದು, ಮದುವೆ ಮುಂಜಿಗಳಿಗೆ ಪ್ರಶಸ್ತವಾದ ಸ್ಥಳ ಯಾವುದು? ಚಿಂತಕರ ಚಾವಡಿ ಅಂತ ಯಾವುದನ್ನು ಕರೆಯಲಾಗುತ್ತದೆ? ಇವಿಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳಿ ಮಕ್ಕಳೇ. ಸಾಯಿರಾಮ್ ಮಕ್ಕಳೇ, ನಿಮ್ಮೆಲ್ಲರಿಗೂ ವಂದನೆಗಳು.